ಅದು ಇದು ಓಕೆ ಓಕೆ. ಅದನ್ನು ಇದ್ವು. ಇವು ಪಿಳ್ಳೆಗಳಿದ್ವು. ಅಂದ್ರೆ ಇವೆರಡು ಮಾತ್ರ ಹೇಳ್ಬೇಕು ವಿಶೇಷವಾಗಿ. ಹೌದಾ? ದೇವರು ಈ ಕ್ಷಾಮ ಬಂದು ಹೋಗ್ತದೆ, ಇಲ್ಲ ಒಂದೇ ಸಲ ಊರ್ಕೆನೇನೆ ಕಾಯಿಲೆಗಳು ಬಂದು ಹೋಗ್ತಾರೆ. ಹೌದೌದು. ಆದ್ರೆ ಅದೇ ಊರಲ್ಲೇನೆ ಒಂದಷ್ಟು ಜನ ಉಳಿಸ್ತಾನೆ ದೇವ್ರು. ಮತ್ತೆ ಇದು ಜನರೇಷನ್ ಆಗ್ಲಿ. ಕರೆಕ್ಟ್ ಕರೆಕ್ಟ್. ನನ್ನ ಮನೆಯಲ್ಲಿ ನಡೆದಿರೋ ಸತ್ಯಾಣ ಇದು. ಕೋಳಿಗಳು ಎಲ್ಲ ವಾಶ್ ಔಟು, ಕಾಯಿಲೆ ಬಂದು ಎಲ್ಲ ದೊಡ್ಡ ದೊಡ್ಡ ಕೋಳಿ 10 ವರ್ಷದಿಂದ ಇದ್ದಿದ್ದ ಕೋಳಿನೂ ಹೋಗ್ಬಿಟ್ಟೈತೆ, 5 ವರ್ಷದ ಕೋಳಿನೂ ಹೋಯ್ತು, ಎಲ್ಲ ಹೋಯ್ತು. ಇವೆರಡೂ ಇಷ್ಟಿಷ್ಟಪ್ಪ ಮರಿಗಳು. ಇದ್ರ ಜೊತೆ ಇದ್ದವು ಸತ್ತೋಯ್ತು. 12 ಮರಿನಲ್ಲಿ 10 ಮರಿ ಸತ್ತೋಯ್ತು. ಇದು ಹುಂಜ ಮರಿ ಅಣ್ಣ, ಅಲ್ಲೈತಲ್ಲ ನೋಡಿ, ಅದು ಹೆಣ್ಣು ಕೋಳಿ ಮರಿ. ಬಿಡ್ತೀನಿ ಅಲ್ಲ, ನಿಮ್ಗೆ ತೋರ್ಸಕ್ಕೋಸ್ಕರ ಇಟ್ಕೊಂಡಿದ್ದು. ಪಡ್ಕೊಳ್ಳಿ ಅಂತೀರಿ, ಮನೆಯಲ್ಲಿ ಹುಟ್ಟಿದ್ದು ನೋಡಿ. ಇದು ಹುಂಜ, ಅದು ಕೋಳಿ. ಭಗವಂತ ಸೃಷ್ಟಿಕ ನಾವು ಯಾವತ್ತೂ ಅದು ಲೀಲೆ ಅನ್ನೋದು ಅದ್ರ ಕರೆಕ್ಟಾಗಿ ಒಂದು ಹುಂಜ ಕೋಳಿನ ಉಳಿಸ್ತು ನೋಡೋಣ. ಹೌದಾ? ಇನ್ನಿವೆಲ್ಲ ತಂದಿರೋದು ಅರ್ಥ ಮಾಡ್ಕೊಳ್ರಿ. ನನ್ ಮನೆ ತುಂಬಾ ಕೋಳಿಗಳಿರ್ಬೇಕಣ್ಣ, ಅದಕ್ಕೆ ತಕೊಂಡಿರೋದು. ಅಂದ್ರೆ ಇದು ವಿಶೇಷವಾಗಿ ಇವೆರಡೇ ಹೆಂಗುಳಿತು. ಜೊತೆಗೆ ಪಕ್ಕದಲ್ಲಿ ಇವಾಗ ಕೋಳಿ ಮರಿಗಳು ಸಪ್ರೇಟ್ ಮಾಡಕ್ ಆಗಲ್ಲ, ನಾವೆಲ್ಲ ಒಂದೇ ಹತ್ರ ಹೋಗಿ ಸೇರ್ತವೆ. ಹೌದೌದು. ಎಲ್ಲ ಸತ್ಕೊಂಡ್ವು. ಇವ್ರ ತಂದೆ ತಾಯಿಗಳು ಸತ್ತೋದ್ವು, ಇವ್ರು ಕುಟುಂಬದಲ್ಲಿ ಇದ್ವಲ್ಲ ಕೋಳಿ ಗುಂಪು ಪೂರ್ತಿ ಹೋಯ್ತು. ಒಂದು ಹುಂಜ ಮರಿ, ಒಂದು ಕೋಳಿ ಮರಿ ಉಳ್ಕೊಂತು. ಇದರಿಂದ ಏನ್ ಸಾರ್ತೈತೆ ಅಂದ್ರೆ, ಭಗವಂತನ ವಿನಾಶ ಅಂತ ಮಾಡಿದ್ರು ಕೆಲವ್ರನ್ನ ಉಳಿಸ್ಬಿಟ್ಟೆ ಮಾಡೋದು. ಹೌದೌದು. ಕರೆಕ್ಟ್ ಅಣ್ಣ? ಕರೆಕ್ಟ್ ಕರೆಕ್ಟ್. ಆ ಎಕ್ಸಾಂಪಲ್ ನನ್ ಕಾಣಿಸ್ತು ಕಣ್ಣು ಮುಂದೆ. ಈಗ ಅದರಿಂದ ಮತ್ತೆ ಬೆಳವಣಿಗೆ ಅಲ್ವಾ? ಮತ್ತೆ ಅಲ್ಲ, ಇವಾಗ ಇವಿಂದ ಅವೆರಡೇ ಇದ್ದಿದ್ರೆ ಅವೇ ಆಗ್ತವೆ. ಅಂದ್ರೆ ನಾನು ದಿನ ಮನೆ ಕೂಗ ಹುಂಜನ್ ಇರ್ಬೇಕು, ಕೋಳಿಗಳಿರ್ಬೇಕು ಅಂತ ಇವತ್ತು ತಕೊಂಡ್ರಿ ಒಂದ್ 10 ಕೋಳಿ. ಹೌದಾ? ಪಕ್ಕ ಸಿಟ್ರಾಶಿ ಕೋಳಿ. ಬನ್ರಿ ತೋರಿಸ್ತೀನಿ. ಅವೆಲ್ಲನೂ ಈ 1.5 kg ಮೇಲೆ ಆಗಲ್ಲ ನಮ್ಮ ಕೋಳಿ ಅವು. ಇವೆಲ್ಲ ಸರಾಸರಿ 5-6 kg ಬೆಳಿತವೆ. ಇವಿನ್ನ ಮರಿಗಳು. ಹೌದಾ? ನನಕ ಈ ಕೋಳಿಗಳ ಮನೆ ತುಂಬಾ ಇರ್ಬೇಕಣ್ಣ. ಇವು ಬೇರೆ ತರ ಇದೆಯಲ್ಲ? ಇವು ಮನೆಗೆ ಹುಟ್ಟಿರೋವೆ. ಇವು ನೋಡ್ರಿ, ಇವು ಇವತ್ತು ತಗೊಂಡಿದ್ದು. ದೊಡ್ಡದ ಬೆಳೆಯಲ್ಲ ಇವು? ಬೆಳೆಯಲ್ಲ, ಸಿಟ್ರಾಶಿನ. ನಮ್ಮ ಕಡೆ ಸಿಟ್ಕೋಳಿ ಅಂತಾರೆ. ಸಿಟ್ಕೋಳಿ. ಕೆಳಗಡೆ ಎರಡವೇ ನೋಡಿ, 2 ಬಿಟ್ಬಿಟ್ಟವ್ರೆ. ಇಲ್ಲವೇ ಕರೆಕ್ಟ್. ಇವು ಮರಿಗಳು ಮಾಡ್ಸಕ, ಆಮೇಲೆ ಟೇಸ್ಟ್ ಆಗೋ ಬೊಲೆ ಚೆನ್ನಾಗಿರ್ತದೆ. ಹೌದೌದು. ಬೊಲೆ ಜ್ವರ ಬಹಳ ಇಷ್ಟಪಟ್ಟು ಇದು ಮಾಡ್ತಾರೆ. ನನ್ಗೆ ಈ ಕೋಳಿ ಮೇಲೆ ಪ್ರೀತಿ. ಯಾಕಂದ್ರೆ ಅವಾಗಿಂದ ಪಂದಿಗಳಾಡಿ ನಾನು ಎಕ್ಸಾಂಪಲ್ ತೋರಿಸ್ಬೇಕು ನಿಮ್ಗೆ ಅಂತ ಅಂದ್ಬಿಟ್ಟು ನಾನು ತೋರಿಸಿದ್ದು. ಒಂದೇ ಜಾಗದಾಗ ಇದ್ವು, ದೊಡ್ಡವೇ ಉಳಿಲ್ಲ ನೋಡ್ರಿ. 2 ಮರಿ ಉಳಿತಂದ್ರೆ ಕಾರಣ ಭಗವಂತನ ಸೃಷ್ಟಿ. ಅದಕ್ಕೆ ಸೃಷ್ಟಿಕರ್ತನಕ್ಕೆ ವಿರುದ್ಧವಾಗಿ ಏನೇನ್ ಬಂದೈತಿ ಇವತ್ತು ತಂತ್ರಜ್ಞಾನಗಳು ಬಳಕೆ ಮಾಡ್ಕೊಂಡು ಮಾಡ್ತಾವ್ರಲ್ಲ, ಪ್ರಕೃತಿಗೆ ವಿರುದ್ಧವಾಗಿ, ಅದ್ಯಾವುದು ಶಾಶ್ವತ ಅಲ್ಲ. ಭಗವಂತನ ಏನು ಮಾಡವನೇ ಅದೇ ಶಾಶ್ವತ. ಭಗವಂತನು ಧರ್ಮ ಕಾಯಿರಿ ಅಂದ್ರು. ಇವತ್ತು ದುಡ್ಡುಗೋಸ್ಕರ ಧರ್ಮನೂ ಇಲ್ಲ, ಕರ್ಮನೂ ಇಲ್ಲ, ಎಲ್ಲ ಬಿಟ್ಟು ನಿಂತು ಮಾನನೂ ಇಲ್ಲ, ಮರ್ಯಾದೆನೂ ಇಲ್ಲ ಅಲ್ವಣ್ಣ? ಸ್ವಾರ್ಥಿ ಜಗತ್ಗೆ ಹೋಗ್ತಾವ್ರೆ, ಅವಶ್ಯಕತೆನೇ ಇಲ್ಲ. ಕೆಲವೊಂದೆಲ್ಲಾನು ಮಾನವೀಯತೆ ಮರೆತು ಮಾಡೋದು ಅವಶ್ಯಕತೆ ಇಲ್ಲ. ಕೆಲವೊಂದು ವಿಡಿಯೋಗಳಿಂದ ನಾವು ಪ್ರೇರೇಪಿತ ಆಗಿದ್ದೀರಿ, ಖುಷಿ ಆಗುತ್ತೆ. ಇನ್ನ ಕೆಲವರು ವಿಡಿಯೋಕ್ಕೋಸ್ಕರನೇ ಮಾಡೋದು, ಅದು ಪ್ರಯೋಜನ ಇಲ್ಲ. ವಿಡಿಯೋಯಿಂದಾನೇ 4 ಜನಕ್ಕೆ ನಾಲೆಡ್ಜ್ ಬರೋದು. ಹಂಗಂತ ಅಂದ್ಬಿಟ್ಟು ಕೆಲವ್ರು ಮಾಡ್ತಾರಣ್ಣ ಈ ಸೇವೆ ಅಂತ ಮಾಡೋದನ್ನ ಮಕ ತೋರಿಸ್ದಿರ, ಅದೇ ಅವರು ತಕೊಂಡವ್ರ ಮಕ್ಕಳು ತೋರಿಸ್ದಿರ ಹಾಕ್ತಾರೆ. ಯಾಕಂತಂದ್ರೆ ಗೌರವ ಅನ್ನೋದು ಎಲ್ರಿಗೂ ಒಂದೇ. ಕರೆಕ್ಟ್ ಅಣ್ಣ? ನಮ್ದಾದ್ರೆ ಬೇರೆ, ಇನ್ನು ನಮ್ಮ ಆಪೋಸಿಟ್ ಇರೋರ್ದು ಬೇರೆ ಅಂತ ಮಾತಾಡ್ಬಾರ್ದು. ಇವತ್ತವರೆಗೂ ನನ್ನನ್ನು ಅಂದವ್ರೆ ಬಿಟ್ರೆ ನಾನು ಯಾರ ವಿಚಾರನು ನಾನು ಪ್ರತ್ಯೇಕವಾಗಿ ಎತ್ಕೊಂಡು ನಾನು ಮಾತಾಡಿಲ್ಲ. ನನ್ಗೆ ಅದು ಬೇಡ ಅಲ್ಲ. ನಾನು ಹೇಳೋದು ಸೊಸೈಟಿನಲ್ಲಿ ಜನಗಳು ಕೇಳೋದು ನಮ್ದು ಅದಲ್ಲ ಕೆಲಸ. ನಮ್ಮ ಕೆಲಸದ ಮುಖಾಂತರ ತೋರಿಸ್ಬೇಕು ಅವ್ರ ಕ್ಯಾನ್ಸರ್ಗಳು. ಸುಮ್ಮನೆ ನಾವು ಅವ್ರ ಹಿಂದೆ ಹೋಗ್ಕೊಂಡಿದ್ರೆ ನಮಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ. ಆ ಕಾರಣಕ್ಕೆ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್.